ಏಕಲವ್ಯ ಭಾರಿ ಭಾರಿ ಪರಾಕ್ರಮಿ. ನಿಮಗೆಲ್ಲ ಗೊತ್ತಿದೆ ಏಕಲವ್ಯನ ಬಗ್ಗೆ. ಏಕಲವ್ಯನ ಬಗ್ಗೆ ಭಾರಿ ಪ್ರಸಿದ್ಧಿ ಇದೆ. ಏಕಲವ್ಯ ಎಂಥ ಅವನ ಚಾಣಾಕ್ಷತನ, ಯುದ್ಧದ ಕೌಶಲ ಅಂದ್ರೆ ಅರ್ಜುನನು ಬೆರಗಾಗಿ ಬಿಟ್ಟಿದ್ದ. ಪಾಂಡವರು ಹೋಗ್ತಾ ಇರುವಾಗ ಏಕಲವ್ಯ ಒಂದು ನಾಯಿ ತುಂಬಾ ಬೊಗಳುತ್ತಾ ಇತ್ತು, ಶಬ್ದ ಮಾಡ್ತಾ ಇತ್ತು. ಅದಕ್ಕೆ ಏಕಲವ್ಯ ಬಾಣ ಪ್ರಯೋಗ ಮಾಡ್ತಾನೆ. ಹೇಗೆ ಬಾಣ ಪ್ರಯೋಗ ಮಾಡ್ತಾನೆ? ಅದರ ಬಾಯಿ ಮುಚ್ಚಿಸ್ತಾನೆ. ಬಾಣ ಪ್ರಯೋಗ ಮಾಡಿ ನಾಯಿಯನ್ನ ಸಾಯಿಸಲ್ಲ. ಆ ಬಾಣಗಳು 7 ಬಾಣ ಬಿಟ್ಟಿದ್ದಾನಂತೆ. 7 ಬಾಣ ಬಿಟ್ಟಿದ್ದಾನಂತೆ ಏಕಲವ್ಯ. ಆ 7 ಬಾಣಗಳು ಒಂದೇ ರೀತಿಯಲ್ಲಿ ಹೋಗಿ ಮುಖದೊಳಗೆ ಸೇರ್ಕೊಂಡಿವೆ. ಹೇಗೆ ಸೇರ್ಕೊಂಡಿವೆ ಅಂದ್ರೆ, ಮುಖದಲ್ಲಿ ಈ ಒಳಭಾಗಕ್ಕೆ, ಗಂಟಲು ಭಾಗಕ್ಕೆ ಬಾಣ ತಾಗಿಲ್ಲ, ಹೊರಗೆ ಬಿದ್ದಿಲ್ಲ. ಅದು ಸರಿಯಾಗಿ ಬಾಯಿ ಒಳಗೆ ಹೋಗಿದೆ. ಒಂದೇ ಬಾಣ ಹೋದ್ರೆ ಅದು ಬಾಯಿ ಅಂತಂದಾಗ ಅದು ಬಿದ್ದು ಹೋಗುತ್ತೆ. ಅದು ಒಳ ತನಕ ಹೋಗಬೇಕು, ಗಂಟಲಿಗೆ ತಾಗಬೇಕು, ಅದಕ್ಕೆ ಗಾಯ ಆಗಬೇಕು. ನಾಯಿಗೆ ಗಾಯ ಆಗಬಾರದು, ನಾಯಿಗೆ ಗಾಯ ಆಗಬಾರದು. ಹಾಗೆ ಅಂತ ಅದು ಶಬ್ದ ಮಾಡಬಾರದು. ಆ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡಿದ್ದಾನೆ ಏಕಲವ್ಯ. ಆ ಚಾಣಾಕ್ಷತನವನ್ನ ನೋಡಿ ಅರ್ಜುನನು ಕಂಗಾಲಾಗ್ತಾನೆ. ಇಂತಹ ಯುದ್ಧ ಕೌಶಲ ಅವನದು. ಇದು ಅವನ ಕೌಶಲ. ಅನೇಕ ಯುದ್ಧ ಕೌಶಲಗಳು ಅವನಲ್ಲಿವೆ. ಅಂತಹ ಏಕಲವ್ಯ, ಅವನು ದುಷ್ಟ. ಅವನು ಏಕಲವ್ಯನನ್ನ ಇವತ್ತು ಎಲ್ಲರೂ ಕೂಡ ಹೊಗಳುತ್ತಾರೆ, ಪ್ರಶಂಸೆ ಮಾಡುತ್ತಾರೆ. ಯಾಕೆ? ಗುರುಭಕ್ತಿ ಇದೆ ಅಂತ. ಗುರುಭಕ್ತಿಯನ್ನ ಮಾಡಿದ್ದು ಹೌದು. ದ್ರೋಣಾಚಾರ್ಯರ ಮೂರ್ತಿಯನ್ನ ಮಾಡಿ ವಿದ್ಯೆಯನ್ನು ಪಡೆದುಕೊಂಡದ್ದು ಹೌದು. ಯಾವ ಉದ್ದೇಶದಿಂದ ವಿದ್ಯೆಯನ್ನು ಪಡೆದುಕೊಂಡದ್ದು? ಅವನ ಸದ್ಭಾವನೆಯಿಂದ ವಿದ್ಯೆಯನ್ನು ಪಡೆದುಕೊಂಡದ್ದಲ್ಲ, ದುಷ್ಟ ಭಾವನೆ ಇತ್ತು. ಅವನು ದುಷ್ಟನಾಗಿದ್ದ ಏಕಲವ್ಯ. ಯಾಕೆ ದುಷ್ಟ ಆಗಿದ್ದ? ಅವನು ದುಷ್ಟ ಆಗಿದ್ದ ಅಂತ ಹೇಗೆ ಗೊತ್ತಾಗತ್ತೆ? ಅವನು ಜರಾಸಂಧನಿಗೆ ಮಿತ್ರನಾಗಿದ್ದ. ಜರಾಸಂಧ ಅವನನ್ನು ಸೇರಿಸಿಕೊಳ್ತಾನೆ ಏಕಲವ್ಯನನ್ನ, ನೀ ನನ್ನ ಜೊತೆಯಲ್ಲಿರಬೇಕು ಅಂತ ಹೇಳ್ತಾನೆ. ಜರಾಸಂಧ ಲೋಕ ಕಂಟಕನಾಗಿರುವಂತಹ ವ್ಯಕ್ತಿ. ಆವತ್ತಿನ ಕಾಲದ ಇಡೀ ಲೋಕಕ್ಷಯವನ್ನಗೊಳಿಸೋದಕ್ಕೆ ಅಂತ ನಿಂತಿರುವಂತಹ ವ್ಯಕ್ತಿ ಜರಾಸಂಧ. ಇಡೀ ಲೋಕ ಅವನಿಗೆ ಹೆದರ್ತಾ ಇತ್ತು. ಅಂತಹ ಜರಾಸಂಧನಿಗೆ ಜೊತೆಗಾರನಾಗಿತ್ತಂಥವನು ಏಕಲವ್ಯ. ಕುಹಕ ಇತ್ತು, ಕುತಂತ್ರ ಇತ್ತು ಅವನಲ್ಲಿ. ದುಷ್ಟನಾಗಿದ್ದ ಏಕಲವ್ಯ. ಅಂತಹ ಏಕಲವ್ಯ ಯುದ್ಧಕ್ಕೆ ಅಂತ ಬರುತ್ತಾನೆ. ಯುದ್ಧಕ್ಕೆ ಅಂತ ಬಂದ್ರೆ ಕೃಷ್ಣ ನೋಡ್ತಾನೆ, ಈ ಅಯೋಗ್ಯನ ಜೊತೆಯಲ್ಲಿ ನಾನ್ಯಾಕೆ ಯುದ್ಧ ಮಾಡ್ಲಿ? ಮತ್ತೆ ಕೃಷ್ಣ ಅನೇಕ ದುಷ್ಟರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ್ದಾನೆ, ಅವರ ಸಂಹಾರ ಮಾಡಿದ್ದಾನಲ್ಲ. ಅಯೋಗ್ಯ ಹೌದು, ದುರ್ಬಲನೂ ಹೌದು ಅಂತ ತೋರಿಸ್ತಾನೆ. ನಾನು ಯುದ್ಧ ಮಾಡುವಷ್ಟು ಪ್ರಬಲ ಇವನಲ್ಲ, ದುರ್ಬಲನಾದಂತಹ ಏಕಲವ್ಯ. ಆವತ್ತಿನ ಕಾಲದಲ್ಲಿ ಲೋಕದ ದೃಷ್ಟಿಯಿಂದ ಬಹಳ ಪ್ರಬಲ ಏಕಲವ್ಯ. ಆ ಏಕಲವ್ಯ ಇವನು ದುರ್ಬಲ, ಅಯೋಗ್ಯ, ಇವನ ಜೊತೆಯಲ್ಲಿ ನಾನು ಯುದ್ಧ ಮಾಡೋದು ಬೇಡ ಅಂತ ಕೃಷ್ಣ ಏನು ಮಾಡಿದ? ತನ್ನ ಮನಸ್ಸಿನಿಂದ ಆಗ ಪ್ರದ್ಯುಮ್ನನ ಸೃಷ್ಟಿಯನ್ನ ಮಾಡ್ತಾನೆ. ಪ್ರದ್ಯುಮ್ನ ಹುಟ್ಟಿ ಬಂದಿದ್ದಾನೆ. ಆವಾಗಲೇ ಬರ್ತಾನೆ, ರಥಾರೂಢನಾಗಿ ನಿಂತು ಆಯುಧಗಳ ಧಾರಣೆಯನ್ನ ಮಾಡಿ ಏಕಲವ್ಯನ ಜೊತೆಯಲ್ಲಿ ಯುದ್ಧವನ್ನ ಮಾಡುತ್ತಾನೆ. ಏಕಲವ್ಯನ ನಿಗ್ರಹ ಆದ ಮೇಲೆ ಕೃಷ್ಣ ಅವನನ್ನು ಮತ್ತೆ ಒಳಗೆ ಸೇರಿಸಿಕೊಳ್ತಾನೆ.